ಬಿಟ್ಟು ಮತ್ತೆ ಎಂತದ್ದು ಇಲ್ಲ. ಚಂದ ಇದ್ದಾಳ ಪುಣ್ಯಾತ್ಮ. ಹೌದಾ? ಆಪತ್ತು ಚಂದದ ನಿನ್ನನ್ನು ಬಿಟ್ಟರೆ ಬೇರೆ ಯಾರಲ್ಲೂ ಮಾತಾಡುವುದಿಲ್ಲ. ಹೌದಾ? ಹೌದಾ? ಎಲ್ಲಿ ಪುಣ್ಯಾತ್ಮ? ಮಣಿಪಾಲದಲ್ಲಿ ಹಾಸಿಗೆ ಮೇಲೆ ಮಲಗಿಸಿದ್ದಾರೆ, ಮೂಗಿಗೆ ನಳುಕಿ ಹಾಕಿದ್ದಾರೆ. ಬಿಟ್ರೆ ಹುಟ್ಟಿಸಿದಂತ ಅಪ್ಪಯ್ಯ ಬಂದ್ ಕರೆದ್ರು ಮತ್ತೆಂತದ್ದಿಲ್ಲ. ಪಾಪತ್ತು ಚಂದ ಮಾಡ್ಲಿಲ್ಲ. ಹುಲಿ ಪಾಪ ಚಿನ್ನ ಮುದ್ದು ಅಂತ ಹುಲಿಯನ್ನು ಮುಟ್ಟಿ ಬಂದೆ. ಹುಲಿ ಏನು ಮಾಡ್ಲಿಲ್ಲ. ಏನು ಮಾಡ್ಲಿಲ್ಲ. ಏನು ಮಾಡ್ಲಿಲ್ವಾ? ಮಾಡ್ಲಿಲ್ಲ. ಹಾಗಿದ್ರೆ ನೀನು ಹುಲಿಯನ್ನು ಏನು ಮುಡ್ದೆ? ಹೋಗಿ ಪುಸ್ತಕದಲ್ಲಿ ಅದನ್ಯ ಏನೋ ಇವತ್ತೊಂದು ವಿಶೇಷ. ಯಾವುದು? ನನಗೆ ಹೇಳ್ಬಾರ್ದು. ಇಲ್ವಾ? ಇನ್ನು ಇನ್ನು ಹೇಳುದಿಲ್ಲ. ಖಂಡಿತವಾಗಿ ಹೇಳುದಿಲ್ಲ. ಬರುವಾಗ ಹುಲಿ ಮುಟ್ಟಿ ಬಂದಿದೆ. ಹುಲಿ ಮಲಗಿದ್ದ. ಆ ಕಡೆ ಮುಟ್ಟಿ ಬಂದು ಈ ಕಡೆಯಿಂದ ಆ ಕಡೆ ಎಲ್ಲ ಈ ಕಡೆ ಎಲ್ಲ ಮಧ್ಯೆ ಮುಟ್ಟಿ ಬಂದಿದೆ. ಹೌದಾ? ಪಾಪ ಚಿನ್ನು ಮುದ್ದೆ ಎಂಬುದಾಗಿ ಮುಟ್ಟಿ ಬಂದಿದೆ. ನನಗೇನೂ ಮಾಡ್ಲಿಲ್ಲ. ಹುಲಿಯನ್ನು ಮುಟ್ಟಿ ಬಂದೆ. ನನಗೇನು ಮಾಡ್ಲಿಲ್ಲ. ಹುಲಿ ಪಾಪ ಚಿನ್ನ ಮುದ್ದು ಅಂತ ಹುಲಿಯನ್ನು ಮುಟ್ಟಿ ಬಂದೆ. ಹುಲಿ ಏನು ಮಾಡ್ಲಿಲ್ಲ. ಏನು ಮಾಡ್ಲಿಲ್ಲ. ಏನು ಮಾಡ್ಲಿಲ್ವಾ? ಮಾಡ್ಲಿಲ್ಲ. ಹಾಗಿದ್ರೆ ನೀನು ಹುಲಿಯನ್ನು ಏನು ಮುಡ್ದೆ? ಹೋಗಿ ಪುಸ್ತಕದಲ್ಲಿ ಅದನ್ನ ಯಾರು ಮುಟ್ಟಿಲ್ಲ ಪುಣ್ಯಾತ್ಮ. ಆದ್ರೆ ಇನ್ನೊಂದು ವಿಶೇಷ ಆಗಿದೆ. ಯಾವುದು? ಇವತ್ತು ಲಘು ಉಪಹಾರವನ್ನು ಬಿಗುವಾಗಿ ಸೇವಿಸಿ ಗಾಢವಾಗಿ ನಿದ್ರಿಸ್ತಾ ಇದ್ದೆ. ಎದುರಿಸ್ತಾ ಇದ್ದೆ. ಧರ್ಮಗೋಳಿಗೆ ಜನರೆಲ್ಲ ಬಂದು ಹೇಳಿದತ್ತ ಮಾತು ಏನು? ಮಾಲಿಂಗಣ್ಣ ಇವತ್ತು ಕೋಳಿ ಪಡೆ ಉಂಟು ಬರ್ಬೇಕು ಎಂಬುದಾಗಿ. ಹೌದಾ? ಹೌದಾ? ಅದಕ್ಕೆ ಏನ್ ಅವರಿಗೆ ಮಾಡಿ? ಬೇಸರ ಆಗ್ಬಾರ್ದೆಂಬ ಉದ್ದೇಶದಿಂದ ನಿದ್ದೆಗಳಲ್ಲೇ ಕೋಳಿ ಗುಡಿಗೆ ಕೈ ಹಾಕಿದೆ, ಕೋಳಿ ಇಟ್ಕೊಂಡವ್ರೆ. ಹೌದಾ? ಜನ ಜನಾದ್ಯ ಏನು? ಕಿಕ್ಕಿರಿಯ ಜನ ಸಂದಣಿ. ಹೌದಾ? ನೋಡ್ತೇನೆ, ತಡ ಮಾಡಲಿಲ್ಲ ನಾನು. ತೆಗೆದುಕೊಂಡು ಹೋದಂತ ಕೋಳಿಯ ಕಾಲಿಯ ಕತ್ತಿಯನ್ನು ಕಟ್ಟಿ ಅಂಗಕ್ಕೆ ಬಿಟ್ಟೆ. ಎದುರಿದ್ದವನು ಹಾಗೆ ತೆಗೆದುಕೊಂಡು ಬಂದಂತ ಕೋಳಿಯ ಕಾಲಿಯ ಕತ್ತಿಯನ್ನು ಕಟ್ಟಿ ಅಂಗಕ್ಕೆ ಬಿಟ್ಟ. ಈಗ ಹೊಡೆದಾಡ್ತದೆ ಎಂಬುದಕ್ಕೆ ಆಲೋಚನೆ ಮಾಡಿದ್ರೆ ಹೊಡೆದಾಡ್ಲಿಲ್ಲ ಪುಣ್ಯಾತ್ಮ. ಕೋಳಿ ಹೊಡ್ಕೊಳ್ಳೇ ಇಲ್ವಾ? ಇಲ್ಲ. ಏನ್ ಮಾಡ್ತಾ ಇತ್ತು? ಎದುರಿದ್ದವನ ಕೋಳಿ ನನ್ನ ಕೋಳಿಗೆ ಅಂದಾಜು ಮಾಡ್ತಾ ಉಂಟು. ಅದು ಯಾಕೋ? ಯಾಕೆಂಬುದಾಗಿ ತಲೆ ಬಿಸಿಯಲ್ಲಿ ಕೋಳಿಯನ್ನು ಎತ್ತಿ ನೋಡ್ತೇನೆ, ಹುಂಜದ ಬದಲು ಹೇಡಿ ಹಿಡ್ಕೊಂಡು ಸರಿಯಾಗಿ ಹೊಡ್ಕೊಂಡು ಹೋಗ್ಬೋದು. ಸಾಯ್ಲಿ ಪುಣ್ಯಾತ್ಮ. ಅಲ್ಲಿ ಬಂದಂತ ಹೂಂಜಗಳೆಲ್ಲ ನನ್ನ ಹೇಡಿಯಿಂದ ಆದ್ರೆ ಅಲ್ಲಿ ಊರಿನವರೆಲ್ಲ ದೊಣ್ಣೆ ಹಿಡ್ಕೊಂಡು ನನ್ನ ಹಿಂದ್ಗಡೆ ಬರುದು. ಸುಮ್ಮಿರ್ತಾರ. ಅದರಲ್ಲಿ ಒಂದು ಜನ ಹೇಳಿದಂತ ಗೊತ್ತುಂಟ? ಏನು? ಅಲ್ಲಿ ಒಂದು ಹೇಡಿ ಹೋಗೋದು, ಮೋತಿಯ ಪೆರಡ ಕಾಂತಿಯ ಟಟ್ಟರೆ ಟಟ್ಟರೆ ಅಂತ ಅದು ಮಾತಾಡ್ತದೆ. ಆದ್ರೆ ವಿಶೇಷ ಅದಲ್ಲ ಮತ್ತೆ. ಆದ್ರೆ ಇವತ್ತೊಂದು ವಿಶೇಷ ಆಗಿದೆ. ಯಾವ್ದು? ಇಷ್ಟು ಚಂದಾಗಿದೆ ಅಂತ ಜಾತಿ ವರ್ಧೆ ಅಂತ ಪುಣ್ಯಾತ್ಮ. ಹಾಗಲ್ವೋ? ಈಗ ನನಗೆ ವರುಷ ಅಷ್ಟೇ, 20 ಅಂದ್ರೆ 18 ವರ್ಷ. ಈ ವಯಸ್ಸಲ್ಲಿ ಆಗ್ಬೇಕಾದೇನು? ಕರ್ಮ ಮದುವೆ ಅಲ್ವಾ? ಶುಭ ಸಂಸ್ಕಾರ ಆಗ್ಬೇಕು. ಮದುವೆ ಎಂಬ ಶವ ಸಂಸ್ಕಾರ ಮೊದಲು ನಿನಗಾಗ್ಬೇಕು. ಅದು ನಿನಗಾಗ್ಬೇಕು. ಯಾಕೆ ಹೇಳಿದೆ ಶುಭ ಸಂಸ್ಕಾರ ಅಂತ ನೀನ್ ಹೇಳುದ? ಹೌದು. ಇಲ್ಲವೇ ಇಲ್ಲ. ಯಾಕೆ? ಮದುವೆ ಆಗಲಿಕ್ಕಿಂತ ಮೊದಲು ಹೇಳಿದೆಲ್ಲ ಅದೇ. ಏನು? ಶುಭ ಸಂಸ್ಕಾರ ಆಗ್ಬೇಕು, ಶುಭ ಸಂಸ್ಕಾರ ಆಗ್ಬೇಕು. ಮದುವೆ ಆದಲ್ಲಿ ಗೊತ್ತುಂಟು ಯಾಕಪ್ಪ ಮದುವೆ ಆದೆ ಅಂತ. ಯಾಕೆ ಹೇಳು? ಮದುವೆ ಆಗ್ಲಿಕ್ಕಿಂತ ಮೊದಲು ಹೇಳುವುದೇನು? ಏನು? ಚಿನ್ನು ನೀನಿಲ್ದೆ ನಾನಿಲ್ಲ, ನಾನಿಲ್ದೆ ನೀನಿಲ್ಲ. ಆಮೇಲೆ ಮದುವೆ ಒಂದು ಆಯ್ತಾ? ಆಯ್ತಾ? ಅಂತ ನೀನಿರ್ಕಿಲ್ಲ, ನಾನಿರ್ತೀನಿ. ದಿನ ಗಲಾಟೆ ಬಿಟ್ಟು ಮತ್ತೆ ಎಂತದ್ದು ಇಲ್ಲ. ಅದಂತೂ ಸಾಯಿ. ನಾಳೆ ದಿವಸ ಗಲಾಟೆ ಹೆಚ್ಚು ಮಾಡಿದೆ ಅಂತ ಹೇಳಿದ್ರೆ ಗಂಡನಾದವ ಮನೆಗೆ ಮನೆಯಲ್ಲಿ ಅಡಿಗೆ ಪಾತ್ರೆ ಪಡ 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 ಅನ್ಸುತ್ತೆ. ಅಂದ್ರೆ ಅಲ್ಲಿವರೆಗೂ ಮುಟ್ತದೆ. ಹೌದಾ? ಮತ್ತೆ ತಂತು ಸಾಯ್ಲಿ. ಈ ವರ್ಷ ಒಂದು ಹೆಣ್ಮಕ್ಳು ತಯಾರಾದದ್ದೇ. ಯಾಕೋ? ಇಲ್ಲಿ ನೋಡಿದ್ರೆ ಭಜನೆ ಹೆಣ್ಮಕ್ಳಿದೆ. ಅಯ್ಯಪ್ಪ, ಭಜನೆ ಮಾಡ್ಲಿ ತೊಂದ್ರೆ ಇಲ್ಲ, ಮಾಡ್ಬೋದು. ಯಾಕೆ ಹೇಳು? ಸನಾತನ ಸಂಸ್ಕೃತಿಯಲ್ಲಿ ಹೆಣ್ಮಕ್ಳು ಭಜನೆ ಮಾಡ್ಬೇಕಾದ ಕರ್ತವ್ಯ. ಆದ್ರೆ ಭಜನೆ ಮಾಡ್ಲಿ ಬೇಸರ ಇಲ್ಲ. ಗಂಡ್ಮಕ್ಳು ಭಜನೆ ಮಾಡುದಿಲ್ವೇ? ಗಂಡ್ಮಕ್ಳು ಭಜನೆ ಮಾಡ್ತಾರೆ. ಗಂಡ್ಮಕ್ಳು ಭಜನೆ ಮಾಡ್ತಾರೆ. ಎಲ್ಲಿ? ಮನೆ ಒಳಗೆ. ಅದೇ ಹೇಗೆ? ಯಾಕೆ ಹೇಳು? ಹೊರಗಡೆ ಹೋದಂತ ಹೆಂಡತಿ ಎಷ್ಟೊತ್ತಿಗೆ ಬಂದು ಅಡಿಗೆ ಮಾಡಿ ಹಾಕ್ತಾಳಂತ ಗಂಡ ತಟ್ಟೆ ಹಿಡ್ಕೊಂಡು ಭಜನೆ ಮಾಡ್ತಾ ಇರ್ತಾನ. ಪರಿಸ್ಥಿತಿ ಎಲ್ಲರಿಗೂ ಮುಟ್ಟಿದೆ. ಹೌದಾ? ಮದುವೆ ಒಂದು ಆಗೋದು ಬೇಡ ಪುಣ್ಯಾತ್ಮ. ನನ್ನ ಹಾಗೆ ಇಲ್ಲ, ನನ್ನ ಹಾಗೆ ಇಲ್ಲ. ನನಗೆ ಮದುವೆ. ಹಾಗಾದ್ರೆ ನನಗೆ ಮೊದಲ ಒಂದು ವಿಚಾರವನ್ನು ಹೇಳ್ತೇನೆ. ನನಗೆ ಸರಿಯಾದ ಹುಡುಗಿಯನ್ನು ನೀನೇ ಹುಡುಕಬೇಕು. ಹುಡುಗಿ ಹೇಗಿರ್ಬೇಕು? ಪಾಪದೊಳಗಿರ್ಬೇಕು, ಚಂದದ್ದು. ನನ್ನನ್ನು ಬಿಟ್ಟು ಬೇರೆ ಮಾತಾಡ್ಕೂಡ್ದು ಅಂತ ಹೆಣ್ಣು ಸಿಕ್ಕಿದ್ದೆ ಹೋಗ್ತಾದ್ರೆ ಈ ವರ್ಷ ಮದುವೆ ಆಗುವುದಾಗುವುದೇ. ಮದುವೆ ಮಾಡುವ ಆಲೋಚನೆಯಲ್ಲಿದ್ದೆ. ಹೇಳಿದ್ದೆ ಅಂತದ್ದು ಪಾಪದ್ದು ಚಂದದ್ದು ನಿನ್ನನ್ನು ಬಿಟ್ಟರೆ ಬೇರೆ ಯಾರಲ್ಲಿ ಮಾತಾಡ್ಬಾರ್ದು ಅಂತ ಹೆಣ್ಣು ಸಿಕ್ಕಿದ ಮದುವೆ ಆಗ್ತೀಯ. ಮದುವೆ ಆಗುದು. ಎಷ್ಟು ಚಂದ ಇದ್ದಾಳೆ, ನನಗೆ ಸಿಕ್ಕಿದ್ದಾಳೆ. ಚಂದ ಇದ್ದಾಳೆ ಪುಣ್ಯಾತ್ಮ. ಹೌದಾ? ಪಾಪದ್ದು ಚಂದದ್ದು ನಿನ್ನನ್ನು ಬಿಟ್ಟರೆ ಬೇರೆ ಯಾರಲ್ಲೂ ಮಾತಾಡುವುದಿಲ್ಲ. ಹೌದಾ? ಹೌದಾ? ಎಲ್ಲಿ ಪುಣ್ಯಾತ್ಮ? ಮಣಿಪಾಲದಲ್ಲಿ ಹಾಸಿಗೆ ಮೇಲೆ ಮಲಗಿಸಿದ್ದಾರೆ, ಮೂಗಿಗೆ ನಳುಕಿ ಹಾಕಿದ್ದಾರೆ. ಬಿಟ್ರೆ ಹುಟ್ಟಿಸಿದಂತ ಅಪ್ಪಯ್ಯ ಬಂದ್ ಕರೆದ್ರು ಮತ್ತೆಂತದ್ದಿಲ್ಲ. ಪಾಪದ್ದು ಚಂದ ನಿನ್ನನ್ನು ಬಿಟ್ಟು ಬೇರೆ ಯಾರಲ್ಲಿ ಮಾತಾಡೋದಿಲ್ಲ. ಪಾಪು
ಪಾಪದ್ದು ಚಂದ ಚಂದ ನಮ್ಮನ್ನು ಬಿಟ್ಟು ಬೇರೆ ಯಾರು ಮಾತಾಡಿಲ್ಲ ಯಾರು ಮಾತಾಡಿಲ್ಲ ಇಲ್ಲಪ್ಪ. ಒಂದು ಕೆಲಸ ಮಾಡು ಎಂತದ? ಈಗ ನನಗೆ ಮದುವೆ ಆಗಿಲ್ಲ ನನಗೂ ಆಗ್ಲಿಲ್ಲ. ನಿನಗೂ ಆಗಲಿಲ್ಲ ಒಂದು ಕೆಲಸ ಮಾಡು ನೀನು ಮದುವೆ ಆಗ ಬೇಡಪ್ಪ ನಮಸ್ಕಾರ ಹಾ. ಪಾಪರು ಬೇಡವೇ ಬೇಡ ನಂಗೆ ಜೋರಿದ್ರು ಅಡ್ಡಿಲ್ಲ ಜೋರಿಲ್ವಾ ಓ, ಏ ಏನ? ಹಾಗಂತ ನೀನು ಹುಡುಕೊಂತ ಅವಶ್ಯಕತೆ ಇಲ್ಲ ಓ. ಈಗ ಹೆಣ್ಣು ಸಿಕ್ಕೇ ಐತಲ್ವಾ ಹಾ ನಮ್ಮ ಅಪ್ಪ ಹುಡುಕಿದ್ದು ಚೌಂಡರಾಯ್ ಚಾವುಂಡರಾಯ್ ಚಾ ಕುಡಿತಾನೆ ಹುಡುಕಿದ್ದ ಚಾ ಕುಡಿತಾ ಹುಡುಕಿದ್ದು ಅಲ್ಲ ಎಷ್ಟು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಒಂದು ಚಾ ವ್ಯವಸ್ಥೆ ಮಾಡಿ ಒಂದೇ ಬೇಸರ. ಹುಡುಕಿ ಆಯ್ತು ಈಗ ಅಂದ್ರೆ ಕೇಳ್ತಿರ್ಬೋದು ಶೇಷಗಿರಿ ಓ. ಅಲ್ಲಿ ಅಧಿಕಾರಿಯ ಮಗಳು ಹೆಸರು ತ್ರಿವೇಣಿ ತ್ರಿವೇಣಿ. ಆಕೆ ಬೇರೆ ಯಾರು ಅಲ್ಲ ನನ್ನ ಬಾಲ್ಯದ ಗೆಳತಿ ಓ. ಅಪ್ಪ ಹೇಳಿದ ಮಾತಾದ್ರೆ ಏನು? ಮಗನೇ ಪ್ರಭಾನು ನೇರವಾಗಿ ಶೇಷಗಿರಿಯಲ್ಲಿ ಸೇರು ತ್ರಿವೇಣಿ ಹತ್ರ ಮದುವೆ ಆಗ್ತದೆ ಅಂತ ಕೇಳು ಒಂದೊಮ್ಮೆ ತ್ರಿವೇಣಿ ಮದುವೆ ಆಗಿ ಒಪ್ಪಿದ್ರೆ ಆಯ್ತು ಇಲ್ಲಾಂದ್ರೆ ಒಂದೊಮ್ಮೆ ಮದುವೆ ಆಗಿ ಒಪ್ಪದೇ ಇದ್ರೆ ಮಗನೇ ಬಲಾತ್ಕಾರ ಮಾಡು ಎಂತ ಮಗನೇ ಬಲಾತ್ಕಾರ ಮಾಡು ಎಂತ ಪುಣ್ಯಾತ್ಮ ನೀನು ನನ್ನಪ್ಪ ಹೇಳಿ ಯಾಕೆ ಹೇಳು ಯಾಕೆ? ಮಗನನ್ನು ಕರೆದು ಹೋಗಿ ಬಲಾತ್ಕಾರ ಮಾಡು ಅಂತ ಹೇಳ್ತಾ ಇದ್ದ ಅಂತಾದ್ರೆ ಆದ್ರೆ? ಅಂತ ಅಪ್ಪಯ್ಯ ನನಗೆಲ್ಲಾರು ಇದ್ದಿದ್ರೆ ಇದಿದ್ರೆ 180 ಬಲಾತ್ಕಾರ ನಾನು ಮಾಡ್ತಾ ನೀವು ಇದ್ದೆ. ಸುಳ್ಳು ಭಾಷೆ ಇದೆ ಆಶ್ಚರ್ಯ ಅದಲ್ಲ ಪುಣ್ಯಾತ್ಮ ಮಗನನ್ನು ಕರೆದು ಅಪ್ಪಯ್ಯ ಬಲಾತ್ಕಾರ ಮಾಡು ಅಂತ ಹೇಳ್ಬೇಕಂತಾದ್ರೆ ನಿನ್ನ ಪ್ರಾಯದಲ್ಲಿ ನಿಮ್ಮ ಅಪ್ಪಯ್ಯ ಎಷ್ಟು ಬಲಾತ್ಕಾರ ಮಾಡಿರ್ಬೋದು ಅದು ಅಪ್ಪ ಎಂದು ಗೊತ್ತಿಲ್ಲ. ಏ, ಇವತ್ತು ನಾನ್ ಬರ್ಬೇಕಂತ ಹೇಳುದ ಹೌದಾ? ಅವತ್ತು ನೀನ್ ಹೇಳಿದಂತ ಮಾತು ನಾ ಸತ್ರೆ ನೀನ್ ತೆಗಿಬೇಕು ನೀ ಸತ್ರೆ ನಾಯಿ ತೆಗಿಬೇಕು ಥು. ಅಂತ ಹೇಳಿಲ್ಲ. ಹಾಗಲ್ವೋ? ಮತ್ತೆ ನಾನ್ ಸತ್ರ ನೀ ತೆಗಿಬೇಕು ನಾ ಸತ್ರೆ ನೀ ಸತ್ರ ಅದೇ ಬಂದು ತೆಗಿಬೇಕು ಆ, ಹಾಗಾದ್ರೆ ವರ್ತಮಾನವನ್ನು ಕೇಳಿದ್ದೇನೆ ಏನು? ಕಡೆ ವಸ್ತುಕ್ಕೆ ತ್ರಿವೇಣಿ ಬಂದಿದ್ದಾಳಂತೆ ಬಂದಿದ್ದಾಳ? ಏನು? ಬಾಯಿಗೆ